ಮೇಡಮ್ ಇವಾಗ ಹೌದು ಆಡ್ಕೊಳ್ಳೋರು ಆಡ್ಕೊಳ್ತಾರೆ. ಎಷ್ಟೋ ಸಲ ನಾವು ಸಾಧನೆ ಮಾಡಿ ಗೆಲ್ಲೋವರ್ಗುನು ಆಡ್ಕೊಳ್ಳೋರ್ ಬಾಯಿ ಮುಚ್ಚಕ್ಕಾಗಲ್ಲ. ನಿಮ್ಗೆ ಸಿನಿಮಾ ಮಾಡ್ತೀವಿ ಅಂತ ಹೊರಟಾಗ ಅಕ್ಕಪಕ್ಕದ ಮನೆಯವರು ಕಿಂಡಲ್ ಮಾಡ್ತಿದ್ರಲ್ಲ, ಅವಾಗ ನಿಮ್ ಉತ್ತರ ಏನಾಗಿತ್ತು? ಯಾವ ತರ ಇತ್ತು ಮನಸ್ಥಿತಿ? ಅವ್ರು ಏನಂದ್ರೆ ಅನ್ಲಿ ಬಿಡು, ನಾವು ಮಾಡೋದು ಮಾಡಿ ತೋರ್ಸೋಣ, ಏನೇ ಆಗಲಿ ಮಾಡಲೇಬೇಕಿಂತ ಅವ್ರ ಮುಂದೆ ಅಟ್ಟಕ್ಕಾದ್ರೂ ಮಾಡ್ಬೇಕು ಏನೇ ಆಗಲಿ ಅಂತೇಳಿ. ಹೌದು ಮೇಡಮ್, ಇವಾಗ ಗೋಲ್ಡ್ ಹೆಂಗೈತೆ ರೇಟು? ನಾವು ನಂಬ್ತೀರಾ 300 ಗ್ರಾಮ್ ಗೋಲ್ಡು ಮಾರಿದ್ವಿ ಮೇಡಮ್. ಇವತ್ತು ನಾವು ಮಾರಿರೋದಕ್ಕೂ ಅದಕ್ಕೂ 10 ಲಕ್ಷ ಡಿಫ್ರೆನ್ಸ್. ನಾವು ಮಾರಿದ್ದು ವಾರಕ್ಕೆ 10 ಲಕ್ಷ ಜಾಸ್ತಿ ಬರ್ತಾಯಿತ್ತು. ಹೆಂಗಿರ್ಬೇಕು ನಮಗೆ? ಸಿನಿಮಾಗೋಸ್ಕರ ಮಾರಿದ್ವಿ ಮೇಡಮ್. ಮಾರ್ದಿ 1 ವಾರಕ್ಕೆ 10 ಲಕ್ಷ ರೈಸ್ ನಾವು ಮಾರಿದ ಮೇಲೆ ಹೆಂಗಿರುತ್ತೆ? ಎಷ್ಟು ಲಕ್ಷಕ್ಕೆ ನೀವು ಮಾರಿದ್ದು? ನಾವು ಮಾರಿದ್ವಿ ಮೇಡಮ್ 35 ಲಕ್ಷಕ್ಕೆ. ಅಮ್ಮ ಇವಾಗ ಏನಂತ ಅಂದ್ರೆ, ಈಗ ಸಿನಿಮಾನ ಮಾಡ್ಲೇಬೇಕು ಅಂತ ಹೊರಟಿದ್ದೀರಾ. ಒಬ್ಬ ನಿರ್ಮಾಪಕಿಯಾಗಿ ಅಂದ್ಕೊಂಡಿದ್ ಬಜೆಟ್ ಒಂದೇ ಆಗಿರುತ್ತೆ, ಒಂದು 30 ಲಕ್ಷನೋ 40 ಲಕ್ಷನೋ ಮಗಳು ಕನ್ಸಿಗೋಸ್ಕರ ಮಾಡ್ಬಿಡೋಣ ಅಂತ. ಹೋಗ್ತಾ 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 ಜಾಸ್ತಿ ಆದಾಗ ಹೇಗೆ ನಿಭಾಯಿಸಿದ್ ನೀವು ಅದೆಲ್ಲ? ಏನಪ್ಪ ನಾವೊಂದು ಅನ್ಕೊಂಡ್ವಿ ಈ ಥರ ಆಗುತ್ತೆ, ಹಿಂಗಿರುತ್ತಾ, ನಮಗೆ ಮೋಸ ಮಾಡಿದ್ರ ಅನ್ಸುತ್ತೆ. ಒಂದೊಂದ್ಸಲ ನಾವು ಅವ್ರು ಹೇಳಿದ್ರೆ ಮೋಸ ಮಾಡಿದ್ರಂತ ನಾವ್ಯಾಕೆ ಅನ್ಕೋಬೇಕು? ನಮ್ಮ ತಲೆ ಎಲ್ಲೋಗಿತ್ತು? ನಾವು ಬಂದ್ವಲ್ಲ, ದೇವ್ರು ಏನು ಮಾಡ್ತಾನೋ ಮಾಡಲಿ, ನೋಡೋಣ, ನಮ್ಮನ್ನು ಗೆಲ್ಲಿಸ್ತಾನ ಇಲ್ಲ ನಮ್ಮನ್ನ ಏನು ಮಾಡ್ತಾನೋ ಮಾಡಲಿ ಅನ್ನೋ ಒಂದೊಂದ್ಸಲ ಚಲನೆ ಬರುತ್ತೆ. ಹಬ್ಬ ನೀವು ಫಿಲಮ್ ಮಾಡಿದ್ದಾರಾ, ನಿಮ್ಮ ಮಗಳ ಅಂದಾಗ ಇವ್ರಿಗೆ ಇಷ್ಟು ಕೇರ್ಲೆಸ್, ಏನೇ ಆಗಲಿ ಮಾಡಬೇಕು ಅನ್ನೋ ಒಂದು ಇದು ಆಸಕ್ತಿ ಹುಟ್ಟಿತು. ಅಂಥವ್ರ ಮುಂದೆ ತಲೆ ಎತ್ತಿ ತೋರಿಸ್ಬೇಕಂತ. ಅದಕ್ಕೆ ತಕ್ಕಂಗೆ ನಿಜವಾಗ್ಲೂ ನಾನು ನಂಬಿರೋ ದೇವರಿದ್ದರೆ ನಾನು ಸೋಲ್ತೀನನ್ನೋ ಇದೇ ಇಲ್ಲ ಮೇಡಮ್. ನಾನು ಹಾಕಿರೋ ದುಡ್ಡು ನನಗೆ ಬರುತ್ತೆ ಅಂತ 100% ನನಗೆ ನಂಬಿಕೆ ಐತೆ. ನಾನು ಸ್ಟಾರ್ಟಿಂಗಿಂದ ಅದೇ ಹೇಳ್ತಾ ಇದ್ದೆ. ನಮ್ಮ ಸೆಡ್ಡಲ್ಲಿರೋರೆ ಒಬ್ಬೊಬ್ರು, ಮೇಡಮ್ ನೀವು ಮುಗಿಸ್ತೀರಾ ಪೂರ್ತಿ, ಆಗುತ್ತಾ ಇದು ನಿಮ್ಮ ಕೈಯಲ್ಲಂದ್ರು. ಯಾಕೆ ಹಂಗಂತ ಇದ್ರೆ ಹೆಂಗೆ ಕಾಣಿಸ್ತಾ ಇದ್ದೀನಿ ನಿನಗೆ? ಬಂದ್ವಿ, ಬಿದ್ದ ಮೇಲೆ ಎದ್ದೊಳ್ಬೇಕು, ತೊಳ್ಕೋಬೇಕು. ಮಣ್ಣಾಗ್ಬಿಟ್ಟೈತೆ ಅಂತ ಹಂಗೆ ಕೆಸರಲ್ಲಿ ಬೀಳ್ತೀವಿ, ಹಂಗೆ ಇರ್ತೀವ ಮೇಡಮ್? ಅದಕ್ಕೇನೋ ಒಂದು ಕಷ್ಟಪಟ್ಟು ನೀರು ಸಿಕ್ತಿದ್ರೆ ಕೂಡ ಅದನ್ನು ಕ್ಲೀನ್ ಮಾಡ್ಕೊಳೋದೇ ನೋಡ್ತೀವಿ. ಥರ ಬಿದ್ದುಬಿಟ್ಟಿದ್ದೀವಿ, ನೋಡಬೇಕು ಅನ್ನೋದು ರೀತಿ ಮಾತಾಡಿದೆ ನಾನು. ಹೋಗ್ಲಿ ಮೇಡಮ್, ನಿಮ್ಗೆ ಅಷ್ಟೊಂದು ಧೈರ್ಯ ಐತೆ, ಪರವಾಗಿಲ್ಲ ಅಂತ ಹೇಳಿದ್ರು. ಹೆಂಗೋ ಇದು ಮಾಡಿಕೊಂಡು ಇಲ್ಲಿವರೆಗೂ ಮುಗೀತು. ನನಗೂ ಒಂದು ಸಂತೋಷ, ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ನಾವು ಮೂವಿ ಅಂತ. ನಮ್ಮ ಟೀಮಲ್ಲಿರೋರೆಲ್ಲರೂ ಅಷ್ಟೇ, ಪ್ರತಿಯೊಬ್ಬರು, ಮೇಡಮ್ ನೀವೇನು ಭಯ ಪಡಬೇಡ್ರಿ, ನಿಮ್ಮ ಧೈರ್ಯ ನೀವು ಫಸ್ಟಿಂದ ಅಂತ ಇದ್ರೆ, ನಿನ್ನ ಆಶೀರ್ವಾದನೇ ಮೇಡಮ್ ನೆರವೇರುತ್ತೆ, ಸುಮ್ಮನೆ ಇರಿ, ಭಯ ಪಡಬೇಡ್ರಿ ಅಂತಾರೆ.